ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದನೇ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಅಕ್ಕಿ ರೊಟ್ಟಿನ ಫಸ್ಟು ಅಕ್ಕಿನ ತೊಳೆದು ಒಣಗಾಕಿ ಮಿಲ್ಗೆ ಹಾಕ್ಸ್ಕೊಂಡು ಬರ್ತೀನಿ ನಾನು. ಆಮೇಲೆ ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹಚ್ಚಿರೋ ಅಂಥ ಕರಿಬೇವು, ತುರಿದಿರೋ ಅಂಥ ಕ್ಯಾರೆಟು, ಈರುಳ್ಳಿ, ಹಾಗೆ ಸಬ್ಬಕ್ಕಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕಿ ನಾನು ಇದನ್ನು ಬಿಸಿನೀರಲ್ಲಿ ಕಲಿಸ್ಕೊತೀನಿ. ಬಿಸಿನೀರಲ್ಲಿ ರೊಟ್ಟಿಗೆಲ್ಲ ಹೇಗೆ ಮಾಡ್ತೀವೋ ಹಾಗೆ ಕಲಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಒಂಚೂರು ಆಯಿಲ್ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ತಡ್ತೀನಿ. ಸೊ ನಾನು ಹೇಗೆ ತಡ್ತೀನಿ ಅಂದರೆ, ಈ ಶೀಟಲ್ಲಿ, ಇದು ಒಬ್ಬಟ್ಟು ಮಾಡೋ ಅಂಥ ಶೀಟು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಈ ಶೀಟ್ನ ತರಿಸ್ಕೊಂಡಿದ್ದೀನಿ ನಾನು. ಇದರಲ್ಲೇ ನಾನು ರೊಟ್ಟಿ ತಟ್ಕೊಳ್ಳೋದು. ತುಂಬ ಈಸಿ ಅಂತ ಅನ್ನಿಸ್ತು ನನಗೆ ಈ ಶೀಟ್ ತಂದಾಗಿಂದ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಇದೊಂದು ಶೀಟ್ನ ತಗೊಂಡು ಮಾಡ್ಬೋದು. ಸೊ ಹಾಗೆ ಹಂಚಿಗೆ ಹಾಕಿ ತೆಗೆದ್ರೆ ರೊಟ್ಟಿ ರೆಡಿ ಆಗುತ್ತೆ. ಇದಕ್ಕೆ ಸೈಡ್ಗೆ ನಾನು ಕಾಯಿ ಚಟ್ನಿ ಮಾಡ್ಕೊತೀನಿ. ಸಿಂಪಲ್ಲಾಗಿ ತುರಿದಿರೋ ಅಂಥ ಕಾಯಿ ಹಾಕಿ ಒಂಚೂರು ಹುಣಸೆಹಣ್ಣು, ಒಂದು 3 ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಹಾಕಿ ರುಬ್ಬಿದ್ರೆ ಆಯಿತು. ಹಾಯ್ ಫ್ರೆಂಡ್ಸ್, ತಿಂಡಿ ಆದಮೇಲೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಲ್ಲ ಕಿಚನ್ ರೂಮ್ಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ. ಸೊ ಎಲ್ಲ ತುಂಬಿಸ್ತಾ ಇದ್ದೀನಿ. ಅದರ ಯಾವುದಕ್ಕೆ ಹಾಕಬೇಕು ಅದಕ್ಕೆ. ಸೊ ನಾನು ಸ್ವಲ್ಪನೇ ತರಿಸ್ಕೊಳ್ಳೋದು, ಎಷ್ಟು ಬೇಕು ಇಟ್ಕೊಳ್ಳಲ್ಲ ನಾನು. ಹಾಗೆ ಲಾಸ್ಟು ವಿಡಿಯೋದಲ್ಲಿ ನನ್ನ ಶಾಪಿಂಗ್, ಇಲ್ಲೇ ಮಾಲಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ದೆ, ಏನೇನು ಶಾಪ್ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಅದರಲ್ಲಿ ಕಮೆಂಟ್ ಬಂದಿತ್ತು. ಸೊ ಆ ಕಮೆಂಟಿಗೆ ಇಲ್ಲೇ ಆನ್ಸರ್ ಕೊಡ್ತಾ ಇದ್ದೀನಿ. ಸ್ಲಿಪ್ಪರ್ಸ್ ನೋಡ್ತಾ ಇದ್ರಿ, ಸ್ಲಿಪ್ಪರ್ ತಗೊಂಡಿಲ್ವಾ ಅಂತ ಪ್ರಶ್ನೆ ಕೇಳಿದ್ರಿ. ಸೊ ಸಾರಿ, ಅದನ್ನು ತೋರಿಸೋದನ್ನ ನಾನು ಮರ್ತಿದ್ದೀನಿ. ತಗೊಂಡಿದ್ದೆ ನಾನು, ನನಗೆ ಒಂದು ಜೊತೆ, ನನ್ನ ಮಗಳಿಗೆ ಒಂದು ಜೊತೆ. ಸೊ ಆ ವಿಡಿಯೋನ, ಕಮೆಂಟ್ನ ಓದಿದ್ಮೇಲೆ ನಂಗೆ ತುಂಬ ಖುಷಿಯಾಗಿದೆ. ಎಷ್ಟು ಕ್ಲಿಯರ್ ಆಗಿ ನಮ್ಮ ವಿಡಿಯೋನ ವಾಚ್ ಮಾಡ್ತೀರಾ, ಹಾಗೆ ವಾಚ್ ಮಾಡಿ ಕೇಳ್ತೀರಾ, ಎಷ್ಟು ಕೇರಿಂಗ್ ಆಗಿ. ಸ್ಲಿಪ್ಪರ್ಸ್ ನೀವು ತಗೊಂಡಿಲ್ವಾ, ನೋಡ್ತಾ ಇದ್ರಲ್ಲ ಅಂತ. ಸೊ ಅದಕ್ಕೆ ನಾನೇ ತೋರಿಸೋದನ್ನ ಮರ್ತಿದ್ದೀನಿ. ಸೊ ಅದಕ್ಕೆ ನನ್ನ ವಿಡಿಯೋನ ಅಷ್ಟು ಚೆನ್ನಾಗಿ ವಾಚ್ ಮಾಡಿ ನನಗೆ ಕಮೆಂಟ್ ಮಾಡಿರೋ ಅಂಥವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಆ ಸ್ಲಿಪ್ಪರ್ಸ್ ಯಾವುದು ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಹೀಗೆ ಬಂದೆ. ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಏನು ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನಾನು ತೋರಿಸೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಏನೇನು ಯೂಸ್ ಮಾಡಬೇಕು, ಮನೆಯಲ್ಲಿ ಸಿಂಪಲ್ಲಾಗಿ ಇರೋದಕ್ಕೆ ಏನೇನು ಯೂಸ್ ಮಾಡಬೇಕು ನಮ್ಮ ಸ್ಕಿನ್ನಿಗೆ ಅನ್ನೋದನ್ನು ಗೊತ್ತಾಗತ್ತೆ ಅಂತ ಇದೊಂದು ವಿಡಿಯೋ. ಪಿಂಪಲ್ಗೆ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಓಪನ್ ಪೋರ್ಸ್ ಆಗತ್ತೆ. ಸೊ ಈಗಿರೋಂಥ ಯೂತ್ ಗರ್ಲ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ಪಿಂಪಲ್ಸ್ ಬಂದ ತಕ್ಷಣ ನಾವು ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಪಿಂಪಲಿಂದ ಬೇಗ ಇದಾಗ್ಬೋದು, ಮತ್ತು ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ನ ನಾವು ಇದನ್ನು ಮಾಡ್ಬೋದು. ಹಾಗಾಗಿ ನಾನು ಫೇಸ್ ವಾಶೇ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ಇಯರಿಂದ ನಾನು ಫೇಸ್ ವಾಶೇ ಯೂಸ್ ಮಾಡೋದು. ಸೊ ಪ್ರೆಸೆಂಟ್ ನಾನು ಫೇಸ್ ವಾಶ್ ಯೂಸ್ ಮಾಡ್ತಾ ಇರೋದು ಯಾವುದು ಅಂದರೆ, ಇದು ಕಾಣಿಸ್ತಾ ಇದೆಯಾ, ಡರ್ಮಾಡೋವ್ ಅಂತ ನನಗೆ ಫೇಸ್ ವಾಶ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬ ಸೂಟ್ ಆಗಿದೆ. ಸೊ ಅದಕ್ಕೆ ಇದನ್ನೇ ನಾನು ಮಾರ್ನಿಂಗ್ ಒಂದು ಟೈಮು, ಈವ್ನಿಂಗ್ ಒಂದು ಟೈಮು ನಾನು ಇದನ್ನು ಯೂಸ್ ಮಾಡ್ತೀನಿ. ಬಿ ಗ್ಲೋ ಅಂತ. ಸೊ ಬಿ ಗ್ಲೋ ಅನ್ನೋ ಒಂದು ಮಾಯಿಶ್ಚರೈಸರ್ ಹಚ್ತೀನಿ ನಾನು. ಸೊ ನಾವು ಯಾವುದೇ ಹಚ್ಬೇಕಾದ್ರೆ ನೆಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೆಕ್ಕೂ ಬಿಡಬಾರ್ದು. ಸೊ ಅದಕ್ಕೆ ನೆಕ್ಕು ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ಸೊ ನನಗೆ ಈ ಮಾಯಿಶ್ಚರೈಸರು ಚೆನ್ನಾಗಿ ಸೆಟ್ ಆಗಿದೆ.
ಇದು ಆನ್ಲೈನಲ್ಲೂ ಸಿಗುತ್ತೆ, ಬಿಗ್ ಗ್ಲೋ ಅಂತ. ಇದೊಂದು ಹಾಕೊಂಡ್ರೆ ಬೇರೆ ಏನು ಕ್ರೀಮು ಅದೆಲ್ಲ ಏನು ಹಾಕೋದೇ ಬೇಕಾಗಿಲ್ಲ. ಇದೊಂದು ಹಚ್ಕೊಂಡು ನಾವು ಆರಾಮಾಗಿ ಹಾಗೆ ಇರ್ಬೋದು. ಡೇ ಪೂರ್ತಿ ನಮ್ಮ ಸ್ಕಿನ್ನ ಕೇರು ಮಾಡುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಸೊ ನಾನು ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೊಂದೇ ಕ್ರೀಮ್ನೇ ನಾನು ಯಾವಾಗಲೂ ಕಂಟಿನ್ಯೂ ಮಾಡೋದು. ಸೊ ಆಮೇಲೆ ಸನ್ಸ್ಕ್ರೀನು ಎಲ್ರಿಗೂ ಇವಾಗ ಗೊತ್ತಿರುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ. ಫಸ್ಟ್ ಎಲ್ಲ ನಮಗೆ ಸನ್ಸ್ಕ್ರೀನ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇವಾಗ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟು, ಎಷ್ಟು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಈಗ ತುಂಬ ತಿಳ್ಕೊಂಡಿದ್ದೀವಿ. ಸೊ ನಾನು ಸನ್ಸ್ಕ್ರೀನ್ನ ಇದನ್ನು ಯೂಸ್ ಮಾಡ್ತೀನಿ, ಈ ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ಬ್ಯಾಕ್ ಸೈಡ್ ವಿಂಡೋ ಇದೆ, ಅದರಿಂದ ಸನ್ಲೈಟ್ ಬರೋದ್ರಿಂದ. ಸೊ ನಾನು ಪ್ರೆಸೆಂಟ್ ಇದನ್ನೇ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ನ. ಈ ಸನ್ಸ್ಕ್ರೀನು ಚೆನ್ನಾಗಿದೆ. ಇದು ನನಗೆ ಡಾಕ್ಟರ್ ಬರ್ಕೊಟ್ಟಿರೋದೇನೆ. ತುಂಬ ವೈಟಾಗಿ ಏನೂ ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಒಂದು 2-3 ಬರ್ಕೊಟ್ಟಿದ್ರು ಸನ್ಸ್ಕ್ರೀನು, ಬಟ್ ನನಗೆ ಈ ಸನ್ಸ್ಕ್ರೀನು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಅದಕ್ಕೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ಸನ್ಸ್ಕ್ರೀನು ಎಲ್ರಿಗೂ ಸೂಟ್ ಆಗಲ್ಲ, ಅವರವರ ಸ್ಕಿನ್ಗೆ ನೋಡಿ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನನಗೆ ಡಾಕ್ಟ್ರು 1-2 ಸತಿ ಕೊಟ್ಟಿದ್ದು ಸನ್ಸ್ಕ್ರೀನ್ ಏನು ಅಷ್ಟು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಇದನ್ನು ಕೊಟ್ಟ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಇದೇ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನದಿಂದ. ಆಲ್ರೆಡಿ ಆಯಿತು 1 ಇಯರಿಂದ ನಾನು ಇದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆಮೇಲೆ ಒಂದು ಸೀರಮ್ ಯೂಸ್ ಮಾಡ್ತೀನಿ, ಇದೊಂದು ಸೀರಮ್ ಯೂಸ್ ಮಾಡ್ತೀನಿ. ಇದನ್ನು ಏನೂ ಇಲ್ಲ, ನೈಟ್ ಕೇರಲ್ಲಿ ಇದನ್ನು ಯೂಸ್ ಮಾಡೋದು. ಸೊ ಇವಾಗ ಒಂಚೂರು ಸ್ವಲ್ಪ ಒಂದು ಡಾಟ್ ಒಂದು ತೊಗೊಂಡು ಒಂದು ಸ್ವಲ್ಪ ಹೀಗೆ ಮಾಡಿ, ಸೊ ಹೀಗೆ ಈ ಕಡೆ ನನಗೆ ಅಂಡರ್ ಐಸು ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಕ್ಚುಲಿ, ನಾನು ಆ ಸೀರಮ್ ಯೂಸ್ ಮಾಡಿದ್ಮೇಲೆ ಫಸ್ಟಿಗಿಂತ ತುಂಬ ಕಮ್ಮಿ ಆಗಿದೆ. ಹಾಗಾಗಿ ಇದೊಂದನ್ನು ತೋರಿಸಿದ್ದೀನಿ, ಯಾಕಂದರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ. ಯಾರೇ ಆಗಲಿ ಫೇಸ್ ವಾಶ್ ಮಾಡೋದು, ಈಗ ಸೋಪೆಲ್ಲ ಕಮ್ಮಿ ಆಗಿದೆ, ಎಲ್ಲ ಫೇಸ್ ವಾಶೇ ಯೂಸ್ ಮಾಡ್ತಾರೆ. ನನಗೂ ಫೇಸ್ ವಾಶೇ ಬೆಟರ್ ಅಂತ ಅನಿಸುತ್ತೆ ನಮ್ಮ ಸ್ಕಿನ್ನಿಗೆ. ಹಾಗೆ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನು, ಹಾಗೆ ಲಿಪ್ ಬಾಮು ತುಂಬ ಇಂಪಾರ್ಟೆಂಟ್. ಹಾಗೆ ಮಾಮಾ ಅರ್ಥದ್ದು ಲಿಪ್ ಬಾಮ್ ಹಾಕ್ಕೊತೀನಿ. ಸೊ ಮಾಮಾ ಅರ್ಥದ ಅದ್ರ ಮೇಲೆ ಸ್ವಲ್ಪ ಗ್ಲಾಸ್ ಬರಲಿ ಅಂತ ಇದೊಂದು ಹಾಕ್ತೀನಿ. ಸೊ ಇದು ಹಾಕಿದ್ರೆ ಒಂದು ಬಿಂದಿ ಇಟ್ಟರೆ ನಂದು ಮುಗೀತು. ಸೊ ನನ್ನ ಸ್ಕಿನ್ ಕೇರ್ ಹೀಗಿರುತ್ತೆ, ಇಷ್ಟೇ ನಾನು ಯೂಸ್ ಮಾಡೋದು. ಇವಾಗಾದರೂ ಇನ್ನೊಂದು ವಿಡಿಯೋದಲ್ಲಿ ನಾನು ನೈಟ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇನ್ನು ಯಾರು ಸನ್ಸ್ಕ್ರೀನು ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ, ದಯವಿಟ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಿಮ್ಮ ಫೇಸಲ್ಲಿರೋ ಅಂಥ ಬ್ಲ್ಯಾಕ್ ಹೆಡ್ಸ್ ಆಗಲಿ ಎಲ್ಲನೂ ಹೋಗುತ್ತೆ. ಸನ್ಸ್ಕ್ರೀನ್ ಯಾರು ಹಾಕ್ತಾರಪ್ಪ ಜಿಡ್ಡಾಗಿರುತ್ತೆ ಅಂತ. ಸೊ ನಿಮಗೆ ಸೂಟ್ ಆಗೋ ಅಂಥ ಬ್ರ್ಯಾಂಡ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ಯಾವ ಜಿಡ್ಡಿರಲ್ಲ. ಸೊ ಫೌಂಡೇಶನ್ನು, ಪೌಡರು, ಸೊ ಈ ಖರ್ಚೆಲ್ಲ ಮಿಕ್ಕುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನೇ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೋಳು. ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿ ಇಲ್ಲ ಅಂದರೆ ಫೌಂಡೇಶನ್ನು, ಪೌಡರು ಇದನ್ನೆಲ್ಲ ಹಾಕ್ತಾ ಇರೋಳು. ಈಗ ಜಸ್ಟ್ ನಾನೊಂದು 2 ಕ್ರೀಮಿಂದನೇ ಇಷ್ಟು ಗ್ಲೋಯಿಂಗ್ ಸ್ಕಿನ್ ಕಾಣಿಸುತ್ತೆ. ಡೇ ಪೂರ್ತಿ ನಾವು ಆರಾಮಾಗಿ ಇರ್ಬೋದು. ನೈಟ್ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡು ಮಲ್ಕೊಂಡ್ರೆ ಆಯಿತು. ಎಲ್ಲಾದರೂ ಹೋಗಬೇಕು ಅಂದರೆ ಕಾಂಪ್ಯಾಕ್ಟು, ಇದು ಫೌಂಡೇಶನ್ನು, ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಕೊಂಡು ಹೋದರೆ ಆಯಿತು. ಸೊ ಆವಾಗ್ಲೂ ಅಷ್ಟೇ ಮಾಯಿಶ್ಚರೈಸರು, ಸನ್ಸ್ಕ್ರೀನ್ ಹಾಕ್ಕೊಂಡು ಮೇಲೇ ಅದನ್ನೆಲ್ಲ ಯೂಸ್ ಮಾಡಬೇಕು. ಸೊ ನನ್ನ ಮೇಕಪ್ ನಾನು ಹೇಗೆ ಸಿಂಪಲಾಗಿ ಮೇಕಪ್ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ನಾನು ಬರೋ ಅಂಥ ವಿಡಿಯೋದಲ್ಲಿ. ಫ್ರೆಂಡ್ಸ್, ಹೀಗಿತ್ತು ನನ್ನ ಸ್ಕಿನ್ ಕೇರು. ಸೊ ನನ್ನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಹೇರ್ ಕಟ್ ಮಾಡಿದ್ದೀರಾ ಅಂತ. ಸೊ ನಾನು ಹೇರ್ ಕಟ್ ಮಾಡಿದ್ದೀನಿ, ಬಟ್ ಅದನ್ನು ತೋರಿಸೋದಕ್ಕೆ ನನಗೆ ಆಗಲಿಲ್ಲ. ಯಾಕಂದರೆ ಈಗ ನಾನು ಹೊಸದಾಗಿ ಯೂಟ್ಯೂಬರ್ ಆಗಿರೋದ್ರಿಂದ
ಅದೇನಾಗ್ತದೆ ಎಲ್ಲಾನು ವಿಡಿಯೋ ಮಾಡಬೇಕು ಅನ್ನೋದು ಇನ್ನೂ ತಲೆಗೆ ಬರ್ತಾ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದನ್ನ ಇದು ಮಾಡಿದೆ. ಸೊ ನಾನು ಸ್ವಲ್ಪ ಈ ವೆದರ್ಗೆ ನಾನು ಒಂಚೂರು ಹೇರ್ ಕಟ್ ಮಾಡ್ತೀನಿ. ಸೊ ನಂದು ಹೇರ್ ಫಾಲ್ ಆಗ್ತಿತ್ತು ಒಂಚೂರು, ಹಾಗಾಗಿ ಹೇರ್ ಕಟ್ ಮಾಡಿದ್ದೀನಿ. ಬನ್ನಿ, ಅದಕ್ಕೆ ಇದು ಒಂದು ಚಿಕ್ಕ ಟಿಪ್ ಅಂತ ತಿಳ್ಕೊಳ್ಳಿ. ಸ್ಕಿನ್ ಕೇರ್, ನನ್ನ ಸ್ಕಿನ್ ಕೇರು. ಸೊ ಇದನ್ನ ಯಾಕೆ ತೋರಿಸ್ದೆ ಅಂತಂದರೆ ಯಾರಿಗಾದರೂ ಯೂಸ್ ಆಗಲಿ ಇದರಿಂದ ಅಂತ. ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ. ಸ್ಕಿನ್ ಪಿಂಪಲ್ಸು 18 ಇಯರ್ಸ್ 19 ಇಯರ್ಸ್ ಆಗ್ತಾ ಇದ್ದಾಗಲೇ ಪಿಂಪಲ್ಸ್ ಬರುತ್ತೆ, ಕೆಲವ್ರಿಗೆ ಬರಲ್ಲ, ಕೆಲವ್ರಿಗೆ ಬರುತ್ತೆ. ಸೊ ಅದನ್ನು ಹೇಗೆ ಕೇರ್ ಮಾಡಲಿ, ಆಮೇಲೆ ನಂತರ ಹೌಸ್ ವೈಫು ಅವ್ರವ್ರ ಸ್ಕಿನ್ನ ಹೇಗೆ ಕಾಪಾಡ್ಕೋಬೋದು ಅನ್ನೋದು ಗೊತ್ತಿರಲ್ಲ. ನೋಡ್ತಾ ಇರ್ತಾರೆ ಎಲ್ಲರ ಸ್ಕಿನ್ನು ಗ್ಲೋ ಆಗಿರದೆ, ನಂದು ಇಲ್ವಲ್ಲಪ್ಪ ಏನಿದು ಅಂತ. ಸೊ ಏನಿಲ್ಲ, ಸಣ್ಣ ನಾವೊಂದು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಕಿನ್ನ ನಾವು ಟೇಕ್ ಕೇರ್ ಮಾಡ್ಬೋದು. ಕೆಲವೊಂದು ವರ್ಷದವರೆಗೂ ನಾವು ಸ್ವಲ್ಪ ಹೆಂಗಾಗಿ ಕಾಣಿಸ್ಬೋದು. ಹಾಗಾಗಿ ಇದೊಂದು ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡಿದೆ. ಇಷ್ಟೇ ಆಗಿರುತ್ತೆ ನನ್ನ ಸ್ಕಿನ್ ಕೇರು. ಎಲ್ಲರೂ ಅಷ್ಟೇ ಇಷ್ಟೇ ಸಾಕು ಸ್ಕಿನ್ ಕೇರ್ ಮಾಡೋದು. ಇದರಿಂದ ಕಾಂಪ್ಯಾಕ್ಟು ಅದು ಇದು ಅಂತ ಹಚ್ಚೋದು ಬಿಟ್ಟು ಇಷ್ಟು ಮಾಡಿದ್ರೆ ಆರಾಮಾಗಿ ನಮ್ಮ ಸ್ಕಿನ್ನ ಚೆನ್ನಾಗಿ ಕಾಪಾಡ್ಕೋಬೋದು, ನೀಟಾಗೂ ಇರುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ಇವಾಗ ನಾನು ತೋರಿಸಿರೋದು ನಂತರ ಆಯಿಲ್ ಸ್ಕಿನ್ ಇರೋರಿಗೆ ಈ ಪ್ರಾಡಕ್ಟ್ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಡ್ರೈ ಸ್ಕಿನ್ ಇರೋರು ಬೇರೆ ಥರ ಯೂಸ್ ಮಾಡಬೇಕಾಗತ್ತೆ. ಸೊ ಈಗಿರೋಂಥ ಹೆಂಗಲ್ಸ್ಗೆ ಒಂದು ಟಿಪ್ಸ್ ನನ್ನ ಕಡೆಯಿಂದ. ಬನ್ನಿ, ಪೂಜೆ ಮಾಡಿ ಅಡುಗೆನ ಮಾಡಬೇಕು. ಸೊ ಹೋಗೋಣ. ಫ್ರೆಂಡ್ಸ್, ಮಧ್ಯಾಹ್ನದ ಲಂಚ್ ಬಂದು ಇವತ್ತು ಹೊರಗಡೆಯಿಂದ ತರಿಸ್ಕೊಂಡೆ. ಸೊ ತಂದೂರಿ ಚಿಕನ್ ತರಿಸಿದ್ದೀನಿ. ಮಧ್ಯಾಹ್ನದಿಂದನೇ ಮಳೆ ಬರ್ತಾಯಿದೆ. ಸೊ ಹಾಗಾಗಿ ಬೇಳೆ ಸಾರು ಮಾಡಿ ರೈಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸೈಡಾಗಿ ತಂದೂರಿ ಚಿಕನ್ನ ಆರ್ಡ್ರ್ ಮಾಡಿ ಹೊರಗಡೆಯಿಂದ ತರಿಸಿದೆ. ಸೊ ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ಏನಾದರೂ ತರಿಸಿ ಅಂತ ಕೇಳ್ತಾಯಿದ್ರು, ಅದಕ್ಕೆ ಆರ್ಡ್ರ್ ಮಾಡಿದೆ. ಸೊ ಮಧ್ಯಾಹ್ನದ ಲಂಚು ತಂದೂರಿ ಚಿಕನ್ ಮತ್ತು ಬೇಳೆ ಸಾರು, ರೈಸ್. ನೋಡಿ ಫ್ರೆಂಡ್ಸ್, ಇದೇ ಸ್ಲಿಪ್ಪರ್ಸೇ ನಾನು ಪರ್ಚೇಸ್ ಮಾಡಿದ್ದೆ ಅವತ್ತು. ವಿಡಿಯೋದಲ್ಲಿ ತೋರ್ಸೋಕ್ಕಾಗಿರಲಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಸಣ್ಣ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾನು ಫ್ಲ್ಯಾಟ್ ಸ್ಲಿಪ್ಪರ್ಸ್ ನೋಡ್ತಾ ಇದ್ದೆ. ಸೊ ಅದನ್ನೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ. ಆಮೇಲೆ ಹಾಗೆ ಬರ್ತಾ ಇದನ್ನು ನೋಡಿದೆ. ನನ್ನ ಹತ್ರ ಹೀಲ್ಸ್ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ ಇರೋದು, ನಾನು ಯೂಸ್ ಮಾಡಲ್ಲ ಜಾಸ್ತಿ. ಹಾಗೆ ನನಗೆ 2 ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಬ್ಲ್ಯಾಕ್ ಮತ್ತು ಗೋಲ್ಡು. ಹಾಕಿ ನೋಡಿದೆ, ನನ್ನ ಕಾಲ್ಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದೆ, ಅದನ್ನು ಇಟ್ಬಿಟ್ಟು. ಆಮೇಲೆ ನನ್ನ ಮಗಳಿಗೆ ಅದು ಪಿಂಕ್ ಕಲರು, ಅವಳಿಗೆ ಪಿಂಕ್ ಅಂದರೆ ಫೇವ್ರೆಟ್ಟು. ಸೊ ಅದನ್ನೇ ಅವಳೇ ತೊಗೊಂಡ್ಳು. ಹಾಗೆ ಇದೆ 2 ಸ್ಲಿಪ್ಪರ್ಸ್ ಮಾತ್ರ ನಾನು ಅವತ್ತು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಬ್ಲಾಗ್ನ ಇಲ್ಲೇ ಹೆಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡೋದ್ರಿಂದ ನನ್ನ ಚಾನೆಲ್ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಸೊ ಇನ್ನು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿಗಂಟ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಫ್ರೆಂಡ್ಸ್.